ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಎಲ್ಲರೂ ಸ್ವಲ್ಪ ಮಹಿಳೆಯರು ಕುತೂಹಲದಿಂದ ಕಾಯ್ತಿದ್ರು. ಏನಕ್ಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವಾಗ ಬರುತ್ತೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಈಗ 22-23 ಕಂತವರೆಗೂ ಈಗ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸರ್ಕಾರದವರು ಹೇಳ್ತಿದ್ದಾರೆ. ಇನ್ನಿಲ್ಲಿ ನೀವು ಕೇಳ್ಬೋದು ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಅಂತಂದ್ಬಿಟ್ಟು. ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಿಮಗೆ ಬಂದಿದೆಯಾ ಅಂತ ಇಲ್ಲಿ ಕೇಳಿದ್ರೆ ಇಲ್ಲಿ 2-3 ತಿಂಗಳಿಂದ ಬಂದಿಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ಇನ್ನೂ ಸ್ವಲ್ಪ ಜನ ಬಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರೋ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ಇಲ್ಲಿ ದುಡ್ಡು ಬರುತ್ತೆ, 2,000 ರೂಪಾಯಿ ಅಮೌಂಟ್ ಬರುತ್ತೆ ಅಕೌಂಟ್ಗೆ, ಮತ್ತೆ ಪೆಂಡಿಂಗ್ ಇರೋ ಅಮೌಂಟ್ ಯಾವ್ದನ್ನ ಬರಬಹುದು ಅಂತ ಅಂದ್ಬಿಟ್ಟು ಕಾಯ್ತಿದ್ರು, ಅವ್ರಿಗೆಲ್ಲ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರದವರು. ಈಗ ತಿಂಗಳ ಏನು ಅಮೌಂಟ್ ಬರ್ತಿತ್ತು, ಈಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ಬಿಟ್ಟು 2,000 ರೂಪಾಯಿ ಬರ್ತಿತ್ತು ಒಬ್ರು ಮಹಿಳೆಯರಿಗೆ. ಸದ್ಯ ಈಗ ಆ ಒಂದು 2,000 ರೂಪಾಯಿ ಅಮೌಂಟು ಬರಲ್ಲ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಏನಪ್ಪ ಈಗ ಹೇಳ್ತಿದ್ದಾರೆ ಅಂತ ಅಂದ್ರೆ ಸದ್ಯ ಈಗಷ್ಟೇ ಈಗ ನ್ಯೂಸ್ ಕೂಡ ಬಂದಿದೆ. ರೇವಣ್ಣ ಅವರು ಈಗ ಗೃಹಲಕ್ಷ್ಮಿ ಯೋಜನೆಯ ಅಧ್ಯಕ್ಷರಾದ ರೇವಣ್ಣ ಅವರು ಸದ್ಯ ಈಗ 3 ತಿಂಗಳಿಗೊಮ್ಮೆ ಈಗ 2,000 ರೂಪಾಯಿ ಅಮೌಂಟು ಕೊಡಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ಸ್ವತಃ ಅವರೇ ಹೇಳಿದ್ದಾರೆ ಈ ಒಂದು ಹೇಳಿಕೆನ. ಆಲ್ಮೋಸ್ಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ತಿಂಗಳಿಗೊಂದ್ಸತಿ 2,000 ರೂಪಾಯಿ ಅಮೌಂಟು ಬರ್ತಾ ಇತ್ತು. ಬಟ್ ಆದರೆ ಕೆಲವು ದಿವಸಗಳಿಂದ ಇಲ್ಲಿ ಬಂದಿರಲಿಲ್ಲ. ಈಗ 2,000 ರೂಪಾಯಿ ಅಮೌಂಟ್ ಬರುತ್ತೆ, ಅದರಿಂದ ಏನೋ ಒಂದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಕೆಲ ಮಹಿಳೆಯರು ಕಾಯ್ಕೊಂಡಿದ್ದಾರೆ. ನಿಮಗೂ ಕೂಡ ಗೊತ್ತು, ಈಗ ಬಡವರಿಗೆ ಸಿಕ್ಕಾಪಟ್ಟೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೆಲ್ಪ್ ಆಗಿತ್ತು. ಬಟ್ ಆದ್ರೆ ಈಗ ಏನು ತಿಂಗಳ ಅಮೌಂಟ್ ಬರ್ತಾ ಇತ್ತು, ಆ ಒಂದು ತಿಂಗಳ ಬರ್ತಿದ್ದ ಅಮೌಂಟ್ ಈಗ ಕಟ್ ಮಾಡಿಬಿಟ್ಟು 3 ತಿಂಗಳಿಗೆ ಒಂದು ಸತಿ ಮಾತ್ರನೇ ಈಗ 2,000 ರೂಪಾಯಿ ಅಮೌಂಟ್ನ ಕೊಡ್ತೀವಿ ಅಂತಂದ್ಬಿಟ್ಟು ರೇವಣ್ಣ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈಗ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಿಂದ ಏನೆಲ್ಲ ಬೆನಿಫಿಟ್ ತಗೊಂಡಿದ್ರೆ ಅಂದ್ರೆ 2,000 ರೂಪಾಯಿ ಬರ್ತಿತ್ತೋ ತಿಂಗಳ ಈಗ ಶಾಕಿಂಗ್ ಹೇಳಿಕೆ ಅಂತಾನೆ ಆಗಿದೆ. ಈಗ 3 ತಿಂಗಳಿಗೆ ಒಂದ್ಸತಿ 2,000 ರೂಪಾಯಿ ಅಮೌಂಟ್ನ ಕೊಡಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದಾರಂತೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಇಲ್ಲಿ ತೊಂದರೆ ಆಗಿದೆ, ಆ ಒಂದು ಕಾರಣದಿಂದ ಇಲ್ಲಿ ತಿಂಗಳ ಅಮೌಂಟ್ ಕೊಡಕ್ ಆಗಲ್ಲ ಅಂತಂದ್ಬಿಟ್ಟು HM ರೇವಣ್ಣ ಅವರು ಹೇಳಿದ್ದಾರೆ. ಈಗ ಯಾರ್ಯಾರು 2,000 ರೂಪಾಯಿ ಅಮೌಂಟ್ ತಿಂಗಳ ಬರುತ್ತೆ ಅಂತಂದ್ಬಿಟ್ಟು ಕಾಯ್ತಿದ್ರೆ, ಮತ್ತೆ ಇಲ್ಲಿ ಆಲ್ಮೋಸ್ಟ್ 2,000 ರೂಪಾಯಿ ಅಮೌಂಟ್ ಇಂದ ಇಲ್ಲಿ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅದು ತಗೊಂಡೆ ಚಿನ್ನ ಕೂಡ ಇಲ್ಲಿ ಖರೀದಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು. ಸದ್ಯ ಈ ಒಂದು ವಿಚಾರ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಈಗ ಗೃಹಿಣಿಯರಿಗೆ. ಸದ್ಯ ಈಗ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಬರುತ್ತೆ ತಿಂಗಳ ಅಂತ ಕಾಯ್ತಿದ್ರು ಅವ್ರಿಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಆಗಿದೆ. ಇದು 3 ತಿಂಗಳಿಗೆ ಒಂದ್ಸತಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ, ಮತ್ತೆ ನಿಮ್ಗೆ ಎಷ್ಟು ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಬಂದಿದೆ, ಮತ್ತೆ ಎಷ್ಟು ತಿಂಗಳದು ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ಒಂದು ವಿಚಾರದ ಬಗ್ಗೆ ತಪ್ಪದೆ, ಯಾಕಂತಂದ್ರೆ ಫಸ್ಟಿಗೆ ಇಲ್ಲಿ ತಿಂಗಳಿಗೊಂದ್ಸತಿ ನಾವು ಗೃಹಿಣಿಯರು ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 2,000 ರೂಪಾಯಿ ತಿಂಗಳಿಗೂ ಕೂಡ ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಸದ್ಯ ಈಗ 3 ತಿಂಗಳಿಗೆ ಒಂದ್ಸತಿ ಕೊಡ್ತೀವಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆ ಒಂದು ಕಾರಣದಿಂದ ಇಲ್ಲಿ ನಾವು ತಿಂಗಳ ಅಮೌಂಟ್ ಕೊಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ರೇವಣ್ಣ ಅವರು ಸ್ವತಃ ಅವರೇ ಹೇಳಿಕೆನ ನೀಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.